पहलगाम में आतंकवादियों द्वारा किए गए हमले के जवाब में भारत ने पाकिस्तान में 9 स्थानों पर सटीक हमले किए और आतंकवादी शिविरों को नष्ट कर दिया। इस तरह के और हमलों और जवाबी हमलों की संभावना को देखते हुए गृह मंत्रालय ने राज्यों को 7 मई को पूरे देश में मॉकड्रिल करने का निर्देश दिया। इसके अनुसार शनिवार 17 मई को शाम 4:30 बजे से 5:30 बजे तक बीदर रेलवे स्टेशन पर मॉकड्रिल आयोजित किया गया। इस अवसर पर विभिन्न प्रकार के आपातकालीन समय के लिए अभ्यास किए गए। इस ड्रिल में विभिन्न विभागों ने भाग लिया। रेलवे स्टेशन शहर का एक व्यस्त क्षेत्र रहने से इस ड्रिल ने लोगों का ध्यान आकर्षित किया। सैकड़ों लोग इसको देखने स्टेशन परिसर पहुंचे। इस अवसर पर डीसी शिल्पा शर्मा, एसपी प्रदीप गुंटी सहित अन्य विभाग के उच्च अधिकारी आदि उपस्थित रहे। इस ड्रिल के संबंध में डीसी शिल्पा शर्मा ने मीडिया को बताया। कैमरामैन महेश का कवरेज। राज्य ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಮಾಡಿದ್ದೀವಿ। ನಿನ್ನೆ ನಾವು ಮೀಟಿಂಗ್ ಮಾಡಿ ಫಸ್ಟ್ ಯಾವ ಡಿಪಾರ್ಟ್ಮೆಂಟ್ ಏನೇನು ರೋಲ್ ಇರ್ತದೆ ಈ ಎಕ್ಸರ್ಸೈಸ್ನಲ್ಲಿ ಅದನ್ನು ಡಿಫೈನ್ ಮಾಡಿ ಇವತ್ತು ಈ ಬಾಂಬ್ ಲೈಕ್ ಸಿಚುವೇಶನ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನಲ್ಲಿ। ಮತ್ತು ಅದಾದ ತಕ್ಷಣ ಏನು ಮಿಷಿನರಿ ಆ್ಯಕ್ಟ್ ಆಗಬೇಕು, ಫೈರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಹೆಂಗೆ ಯಾವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ। ಮತ್ತು ಇನಿಷಿಯಲ್ ಆಗಿ ಸಿವಿಲ್ ಡಿಫೆನ್ಸ್ ಪೀಪಲ್ ಅಂದರೆ ಯಾರು ವಾಲಂಟಿಯರ್ ಇರ್ತಾರೆ ಅವರು ನಾರ್ಮಲ್ ಬಟ್ಟೆಯಿಂದ 2 ಸ್ಟಿಕ್ಸಿಂದ ಸ್ಟ್ರೆಚರ್ ಮಾಡಿ ಫಸ್ಟ್ ಯಾರಿಗೂ ಇಮಿಡಿಯೇಟ್ಲಿ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು ಅವ್ರಿಗೂ ತಗೊಂಡು ಹೋಗಿದ್ದಾರೆ। ಆ್ಯಂಡ್ ಪೀಪಲ್ ಹೂ ಕ್ಯಾನ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ। ಇಮಿಡಿಯೇಟ್ ಆಗಿ ಅದರಿಂದ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ದಟ್ ಆಲ್ಸೋ ವಿ ಹ್ಯಾವ್ ಸೀನ್ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಆಯಿತು। ಯಾರು ಇಂಜಿದ್ರು ಅವರಿಗೂ ಕರ್ಕೊಂಡು ಹೋಗಿದ್ದಾರೆ। ಮತ್ತು ಫೈರ್ ಸರ್ವಿಸಸ್ ಅವರು ಇಲ್ಲಿ ಬಂದು ಎಲ್ಲಿ ಫೈರ್ ಇತ್ತು ಅದನ್ನು ಇದು ಮಾಡಿದ್ದಾರೆ, ಡೌಸ್ ಮಾಡಿದ್ದಾರೆ। ಆ್ಯಂಡ್ ಆಲ್ ದಿ ಕೋಆರ್ಡಿನೇಷನ್ ಯು ಪೀಪಲ್ ಆಲ್ಸೋ ಹ್ಯಾವ್ ಸೀನ್ ದಿಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಎಕ್ಸರ್ಸೈಸ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ, ನಾಟ್ ನೆಸೆಸರಿ ವಾರ್ ಲೈಕ್ ಸಿಚುವೇಶನ್ ಬಟ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ। ನಾವು ಮತ್ತೆ ಇದು ಇಲ್ಲಿ ಇದ್ದೀವಿ ಓವರ್ಸಾ that complete exercise. Even KSRTC buses, bus number wise ಇಲ್ಲಿಂದ ಈ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ರೈಲ್ವೆ ಸ್ಟೇಷನ್ ಏರಿಯಾ ಹತ್ತಿರ ಯಾವುದು ಬಸ್ ನಂಬರ್ ಇರ್ತದೆ ವಿತ್ ಡ್ರೈವರ್ಸ್ ನೇಮು ಆ ಬಸ್ಸನ್ನು ತಗೊಂಡು ಯಾರ್ಯಾರಿಗೂ ಕರ್ಕೊಂಡು ಹೋಗಬೇಕು। ಮತ್ತು ನಿಯರೆಸ್ಟ್ ಫಾರ್ ಎಕ್ಸಾಂಪಲ್ ಇವತ್ತು ಈಗ ಇಲ್ಲಿ ಎಲ್ಲಿ ಕೊಡ್ತಿದ್ದೀವಿ ದಿಸ್ ಇಸ್ ಪಾರ್ಟ್ ಆಫ್ ಕಮಾಂಡ್ ಕಂಟ್ರೋಲ್ ರೂಮ್ ಮತ್ತು ಫಸ್ಟ್ ಏಡ್ ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಏಡ್ ಹೆಂಗೆ ಕೊಡಬೇಕು ಅದನ್ನು ಅವರು ತೋರಿಸಿದ್ದಾರೆ। ಸೊ ದಿಸ್ ಕಂಪ್ಲೀಟ್ ಎಕ್ಸರ್ಸೈಸ್ ಡನ್ ಆಸ್ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಎಕ್ಸರ್ಸೈಸ್। ತುರ್ತು ಪರಿಸ್ಥಿತಿಗಳಲ್ಲಿ ಲೈಕ್ ಬಾಂಬ್ ಬ್ಲಾಸ್ಟ್ ಲೈಕ್ ಸಿಚುವೇಶನ್ಸಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಯಾವ ರೀತಿ ರಿಯಾಕ್ಟ್ ಆಗಬೇಕು, ಯಾವ ರೀತಿ ರೆಸ್ಕ್ಯೂ ಆಪರೇಷನ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಆಪರೇಷನ್ ಮಾಡಬೇಕು, ಯಾವ ರೀತಿ ನಾವೆಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಕೋಆರ್ಡಿನೇಟೆಡ್ ಆಗಿ ನಾವು ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಮಾಕ್ ಡ್ರಿಲ್ ಇವತ್ತು ನಡೆದಿದೆ। ಇವತ್ತು ನಮ್ಮ ಬೀದರ್ ರೈಲ್ವೆ ಸ್ಟೇಷನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಮಾಕ್ ಎಕ್ಸರ್ಸೈಸ್ ನಾವು ನಡೆಸಿ ರೈಲ್ವೆ ಸ್ಟೇಷನ್ ಪೊಲೀಸ್, ರೈಲ್ವೆ ಸ್ಟೇಷನ್ ಸಿಬ್ಬಂದಿಗಳು ಹಾಗೂ ಫೈರ್ ಸರ್ವಿಸಸ್ ಹಾಗೂ ಪೊಲೀಸರು ಹಾಗೂ NCC ಸಿವಿಲ್ ವಾಲಂಟಿಯರ್ಸು ಹಾಗೂ ರೆವಿನ್ಯೂ ಅಧಿಕಾರಿಗಳು, ಮೆಡಿಕಲ್ ಸಿಬ್ಬಂದಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಂತ ಹೇಳಿ ಒಂದು ಮಾಕ್ ಎಕ್ಸರ್ಸೈಸ್ ನಾವು ನಿರ್ವಹಣೆ ಮಾಡಿದ್ದೇವೆ। ಸುಮಾರು 300 ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ। ಇವತ್ತು ಮಾಕ್ ಎಕ್ಸರ್ಸೈಸ್ ಸಕ್ಸಸ್ ಆಗಿದೆ। ನೆಕ್ಸ್ಟ್ ಇದೇ ರೀತಿ ನಾವು ಇದಕ್ಕಿಂತ ಮತ್ತೆ ಇನ್ನೂ ಕಂಟಿನ್ಯೂಟ್ ಆಗಿ ಇಂಥ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡ್ತೀವಿ ಅಂತ ನಾವು ಭರವಸೆ ಹೆಚ್ಚಾಗ್ತೀವಿ। ಥ್ಯಾಂಕ್ ಯು।